ಹಲೋ ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಸಿಂಪಲಾಗಿ ಒಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ತಾಯಿ ಮಹಾಲಕ್ಷ್ಮಿ ಪೂಜೆನ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನನಗೆ ಬೆಳಗ್ಗೆ ಎದ್ದು ಬೇಗ ಶುಕ್ರವಾರ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್. ಇದು ನಮ್ಮ ಮನೆ ದೇವರ ಮನೆ. ನಾನು ಈ ಮಾತ್ರ ಸಿಂಪಲ್ಲಾಗಿ ಪೂಜೆ ಮಾಡ್ಕೋತೀನಿ. ಶುಕ್ರವಾರ ದಿನ ನನಗೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ನನಗೆ ತಿಳಿದ ಮಟ್ಟಿಗೆ ಆ ತಾಯಿಗೆ ಪೂಜೆನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನಾದರೂ ತಪ್ಪಿದರೆ ಕಮೆಂಟಲ್ಲಿ ಹಾಕಿ. ನನಗೆ ತಿಳಿದಿರೋ ಇರೋದು ಏನಾದರೂ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ನನಗೆ ತಿಳಿಸಿ. ನನಗೆ ತಿಳಿದ ಮಟ್ಟಿಗೆ ನಾನು ಈ ರೀತಿಯಲ್ಲಿ ಪೂಜೆ ಮಾಡ್ಕೋತಾ ಇದ್ದೀನಿ ಲಕ್ಷ್ಮೀ ದೇವಿಗೆ. ನಾನು ಆ ತಾಯಿಗೆ ಇಷ್ಟವಾಗಿರೋ ಕವಡೆ, ಗೋಮತಿ ಚಕ್ರ, ಆ ತಾಯಿಗೆ ಏನೇನು ಇಡಬೇಕು, ಆ ತಾಯಿ ಏನು ಇಷ್ಟಪಡ್ತಾಳೋ ಅದನ್ನೆಲ್ಲ ನಾನು ಈ ಬೌಲಲ್ಲಿ ಇಕ್ಕಿದ್ದೀನಿ. ಮತ್ತು ನಾನು ಅಷ್ಟೋತ್ರ ಹೇಳೋವಾಗ ಒಂದು ಕಾಯಿನ್ ಇಕ್ಕಿ ನಾವು ಪೂಜೆ ಮಾಡ್ತೀವಲ್ವ, ಆ ಕಾಯಿನ್ ಕೂಡ ಆ ತಾಯಿ ಮುಂದೆನೇ ನಾನು ಈ ಬೌಲಲ್ಲಿ ಹಾಕಿರ್ತೀನಿ. ನನಗೆ ಶುಕ್ರವಾರ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಈ ಥರ ಪೂಜೆ ಮಾಡಿ ಆ ತಾಯಿನ ಕಣ್ ತುಂಬಿಕೊಳ್ಳೋದು ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್. ನೀವು ಇದೇ ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ ತಾಯಿಗೆ ಈ ರೀತಿ ಪೂಜೆ ಮಾಡೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದು ನನಗೆ ಕೆಲವು ಒಳ್ಳೆಯದಾಗಿದೆ, ಮುಂದಕ್ಕೂ ಆಗುತ್ತೆ. ಆ ತಾಯಿನ ಬೇಡ್ಕೊಂಡವ್ರಿಗೆ ಕಷ್ಟ ಇಲ್ಲ ಅಂತ ನಂಬಿದ್ದೀನಿ. ನಾನು ಯಾವಾಗಲೂ ಪೊಂಗಲ್ ಮಾಡ್ತೀನಿ ಆ ತಾಯಿಗೆ ಬೆಳಗ್ಗೆ ಪೂಜೆ ಮಾಡೋವಾಗ. ಇವತ್ತಿನ ದಿನ ನನಗೆ ಮಾಡೋದಕ್ಕಾಗಲಿಲ್ಲ, ಆದ್ದರಿಂದ ಬರೋ ಶುಕ್ರವಾರ ದಿನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಆ ತಾಯಿಗೆ ಪೊಂಗಲ್ನ ಸಮರ್ಪಣೆ ಮಾಡೋದಕ್ಕಾಗಲಿಲ್ಲ. ಬರೀ ತಾಂಬೂಲನ ಮಾತ್ರ ನಾನು ಆ ತಾಯಿ ಮುಂದೆ ಇಟ್ಟು ಪೂಜೆ ಮಾಡಿದ್ದೀನಿ. ಬರೋ ಶುಕ್ರವಾರ ನಾನು ಆ ತಾಯಿಗೆ ಪೊಂಗಲ್ ಮಾಡಿ ನೈವೇದ್ಯನ ಇಡಬೇಕು ಅಂದ್ಕೊಂಡಿದ್ದೀನಿ. ಈ ಸಮಯದಲ್ಲಿ ನಾವು ಪೂಜೆ ಮಾಡೋದ್ರಿಂದ ಆ ತಾಯಿ ನಮ್ಮ ಮನೆಗೆ ಬರ್ತಾಳೆ ಅನ್ನೋ ನಂಬಿಕೆ ಎಲ್ಲ ಹೆಣ್ಮಕ್ಳಿಗೂ ಇದೆ. ಅದೇ ನಂಬಿಕೆ ನನಗೂ ಕೂಡ ಇದೆ. ನಾನು ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿದ್ದೆ ಈ ಥರ ಪೂಜೆ ಮಾಡೋದ್ರಿಂದ ಆ ತಾಯಿ ಮನೆಗೆ ಬರ್ತಾಳೆ ಅಂತ. ಈ ಸಮಯದಲ್ಲಿ ಪೂಜೆ ಮಾಡಿರೋ ಎಷ್ಟೋ ಸಾರಿ ನೋಡಿದ್ದೀನಿ ಆ ತಾಯಿ ನನಗೆ ಬಲಗಡೆಯಿಂದ ಹೂವು ಕೊಡೋದನ್ನು. ಈ ಸಮಯದಲ್ಲಿ ನಮಗೆ ಎಷ್ಟೇ ಕಷ್ಟ ಆಗಲಿ ಸ್ವಲ್ಪ ಬಿಡುವು ಮಾಡಿಕೊಂಡು ಆವತ್ತು ಒಂದು ದಿನ ನಾವು ಪೂಜೆ ಮಾಡೋದ್ರಿಂದ ನಮಗೆಷ್ಟೋ ಒಳ್ಳೆಯದಾಗೋದನ್ನು ನೀವೇ ಕಾಣ್ತೀರ ಫ್ರೆಂಡ್ಸ್. ನಮ್ಮ ಮನೆಯ ಪೂಜೆ ಈ ರೀತಿ ಇದೆ ಫ್ರೆಂಡ್ಸ್. ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.